ಎಲ್ಲಿಂದ ಮಾಡಬೇಕು ಹೋರಾಟ, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೆ ಪೇಷನ್ಸ್ ಇದೆಯೋ ಇಲ್ಲ ಗೊತ್ತಿಲ್ಲ. ಯಾಕೆ ನಾನು ಸಮಯ ತಗೊಳ್ಳೋದ್ರೆ ಒಂದು ದಿವಸ ನಾನು ಕನಿಷ್ಠ ಒಂದು 4 ಗಂಟೆ ಕೊಟ್ಟರೆ ಇಡೀ ದೇಶದ ಅಂತರ್ಜಲ ಮೇಲ್ಮೈ ಬಗ್ಗೆ ಕೊಡ್ತಕ್ಕಂತಹ ಜ್ಞಾನ ಇದೆ. ಸಾಗೋದಿಲ್ಲ, ಯಾಕಂದ್ರೆ 40 ವರ್ಷದ ಸುದ್ದಿ ಇದು. ಅದನ್ನ 10 ನಿಮಿಷಕ್ಕೆ ಬಟ್ಟಿ ಇಳಿಸಿ ಹೇಳ್ಬಿಡಪ್ಪ. ಯಾಕಂದ್ರೆ ಈಗ ಯಾರು ಸಮಯ ಇಲ್ಲ, ಪೇಷನ್ಸ್ ಇಲ್ಲ. ಗೊತ್ತು ನನಗೆ 40 ವರ್ಷಗಳ ಸುದೀರ್ಘ ಅನುಭವದಲ್ಲಿ ಸಾಕಷ್ಟು ಆಸ್ತಿ ಕಳ್ಕೊಂಡು, ಮಾಫಿಯಾದ ಹತ್ರ ಬಡತ ತಿಳಿಸ್ಕೊಂಡು, ಪೊಲೀಸ್ ಹತ್ರ ಹೊಡೆತ ತಿಂದು, ರಾಜಕಾರಣಿಗಳ ಹತ್ರ ಅವಮಾನಗಳು ಬಳಸಿ, ಈ ಸುದೀರ್ಘ ಅವಮಾನವನ್ನ ಸಾವಿರಾರು ಪುಟಗಳಷ್ಟು ಕಥೆಗಳು ಬರೀಬಹುದು. ನೋಡಿ ಸ್ನೇಹಿತರೆ, ನಾನು ಒಂದು ಬಯಲುಸೀಮೆ ಅವಮಿತ ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು. 40 ವರ್ಷಗಳ ಹಿಂದೆ ನಮ್ಮ ಭಾಗದಲ್ಲಿ 4,000 ಹೆಚ್ಚು ಕೆರೆಗಳಿದ್ವು. ನಮ್ಮ ಅಖಂಡ ಕೋಲಾರ 8,000 ಕಿಲೋಮೀಟರ್ 4,000 ಕೆರೆಗಳು, 2 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕೆರೆ. ವಾಟರ್ ಹಾರ್ವೆಸ್ಟಿಂಗ್ ಕಾನ್ಸೆಪ್ಟ್ ಕೋಲಾರ ಜಿಲ್ಲೆ ದಿ ಬೆಸ್ಟ್ ಎಕ್ಸಾಂಪಲ್. 2 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕೆರೆ. 75ರ ದಶಕದಲ್ಲೇ 60,000 ತೆರೆದ ಬಾವಿಗಳು ಇರ್ತಕ್ಕಂತಹ ಕೋಲಾರ ಜಿಲ್ಲೆ ಈಗ 2 ಲಕ್ಷ ಕೊಳವೆ ಬಾವಿಗಳು, 1,500 ಅಡಿಗಳು ನೀರಿಲ್ಲ. ಇಡೀ ಕರ್ನಾಟಕಕ್ಕೆ ಒಂದು ಫ್ರೂಟ್ ಬೌಲ್ ಆಗಿತ್ತು, ವೆಜಿಟಬಲ್ ಬ್ಯಾಸ್ಕೆಟ್ ಆಗಿತ್ತು, ಸಿಲ್ಕ್ ಒಂದು ಇದಾಗಿತ್ತು, ಸಿಲ್ಕ್ ಬ್ಯಾಗ್ ಆಗಿತ್ತು, ಒಂದು ಮಿಲ್ಕ್ ಕ್ಯಾನ್ ಆಗಿತ್ತು. ಈಗ ಯಾವ ಮಟ್ಟಕ್ಕೆ ಬಂದು 1,500 ಅಡಿ ಹೋದ್ರೂ ಕೂಡ ಇಲ್ಲ. 1985ರಲ್ಲೇ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳು ಬ್ಲ್ಯಾಕ್ ಏರಿಯಾ ಅಂತೇಳಿ ಕೇಂದ್ರ ಸರ್ಕಾರ ಅಂತರ್ಜಲ ಸಂಶೋಧನೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಲ 12 ತಾಲೂಕುಗಳನ್ನ ಬ್ಲ್ಯಾಕ್ ಏರಿಯಾ ಅಂತ ಡಿಸೈಡ್ ಮಾಡಿದ್ದೆ ನಮ್ಮ ಕೋಲಾರ ಜನ. ಕೋಲಾರ ಜನ ತುಂಬ ಉತ್ಸಾಹಿ ರೈತರು. ಮಳೆ ಕಡಿಮೆ ಆದರೂ ಕೂಡ ನಮ್ಮಲ್ಲಿ ಸುಮಾರು 12 ನದಿಗಳಿದ್ದಾವೆ. ಆ ಪಕ್ಕದಲ್ಲೇ ಅಖಂಡವಾದ ಒಂದು ಹಿಂದೆ ಮಳೆ, ಸಣ್ಣ ಮಳೆ ಆದರೂ ಕೂಡ ನಮ್ಮಲ್ಲಿ 650-700 ಮಿಲಿಮೀಟರ್ ಬಂದರೆ ಆ ಮರಳಲ್ಲಿ 10,000 TMC ಸಂಗ್ರಹವಾಗಿ ಅಕ್ಕಪಕ್ಕ 60,000 ತೆರೆದ ಬಾವಿಗಳು. ಇಡೀ ಕರ್ನಾಟಕಕ್ಕೆ ತೆರೆದ ಬಾವಿಗಳನ್ನ ಪರಿಚಯ ಮಾಡಿದೆ ನಮ್ಮ ಕೋಲಾರ ಜಿಲ್ಲೆ. ಅಷ್ಟೊಂದು ಸಮೃದ್ಧಿಯಾಗಿದ್ದ ತಾಲೂಕು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈ ಬೆಂಗಳೂರಿನ ಪಾಯಖಾನೆ ನೀರು ಕೊಟ್ಟರು ಸಾಕು, ಕೊಳಚೆ ನೀರು ಕೊಟ್ಟರು ಸಾಕು, ನಮ್ಗೆ ಕೊಡಿ ಅಂತ ದಯನೀಯ ಸ್ಥಿತಿಗೆ ಬಂದಿದ್ವಿ. ನಿಜವಾಗ್ಲೂ ನನಗಂತೂ, ನಾನು 24 ವಯಸ್ಸಿದ್ದಾಗ ಈ ಬೆಂಗಳೂರು ವಿಪರೀತವಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೊರಟಾಯಿತು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನದಿಗಳು 12 ನದಿಗಳನ್ನ ಬಗೆದು ಮಾಡಿ ಗಣಿಗಾರಿಕೆ ಮಾಡಿ ಬೆಂಗಳೂರು ಬೆಳೀತು. ಹಳ್ಳಿಗಳು ಸರ್ವನಾಶ ಆಗ್ಬಿಟ್ಟು, ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡಿದ್ರು, ಆ ಕೆರೆಗಳಲ್ಲಿ ಹೋಗ್ತಕ್ಕಂತಹ, ನದಿಗಳಲ್ಲಿ ಹೋಗ್ತಕ್ಕಂತಹ ಆ ನೀರಿಗೆ ಅಲ್ಲಲ್ಲಿ ಚೆಕ್ ಡ್ಯಾಮ್ಸ್ ಕಟ್ಟಿ ಚೈನ್ ಆಫ್ ಟ್ಯಾಂಕ್ಗೆ ಲಿಂಕ್ ಮಾಡಿದ್ರು. ಯಾವಾಗ ಮರಳಿನ ನದಿಗಳನ್ನ ಹಾಳು ಮಾಡಿ 30 ಅಡಿ 40 ಅಡಿ ಇದು ಮಾಡಿದ್ರು, ಕೆರೆಗಳಿಗೊಂದು ನೀರಿಲ್ಲ, ಅಂತರ್ಜಲ ಮಾಯ, ಇಡೀ ಬಾವಿ ವ್ಯವಸ್ಥೆ ನಾಶ, ಕೆರೆ ವ್ಯವಸ್ಥೆ ನಾಶ, ಕೃಷಿ ವ್ಯವಸ್ಥೆ ನಾಶ. ಇದನ್ನು ಮಾಡಿಕೊಂಡು ನಾವು 40 ವರ್ಷಗಳ ಹಿಂದೆ ಹೋರಾಟ ಮಾಡಿ ನದಿಗಳನ್ನ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ನದಿಗಳನ್ನ, ಅಂತರ್ಜಲ ಪೂರ್ವಕವಾದ ಮರಳನ್ನ ತೆಗಿಬಾರ್ದು ಅಂತೇಳಿ ಮೊಟ್ಟ ಮೊದಲನೇದಾಗಿ ನಾನು ಕೇಸ್ ಹಾಕಿ ಇಡೀ ಕರ್ನಾಟಕದ ಒಂದು ಮೈನಿಂಗ್ ಪಾಲಿಸಿ, ಸ್ಯಾಂಡ್ ಮೈನಿಂಗ್ ಪಾಲಿಸಿ ತಂದಿದ್ದು ನಾನು. ಆಮೇಲೆ ತದನಂತರ ಹೋಯ್ತು, ನಮ್ಮ ನದಿಗಳಾದ್ರೂ ಹೋಯ್ತು, ಕೆರೆಗಳನ್ನ ಏನಾದ್ರು ಮಾಡಬೇಕು ಅಂತೇಳಿ 1998ರಿಂದ 2 ವರ್ಷ ಕೆರೆಗಳ ಬಗ್ಗೆ ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡಿ 1999ರಲ್ಲಿ SM ಕೃಷ್ಣ ಅವರಿಗೆ ನಮ್ಮ ಎಲ್ಲ ಭಾಗದ ಶಾಸಕ ಸಂಸ್ಥೆಗಳು ಸೇರಿ ಒಂದು ಕೋಲಾರ ಜಿಲ್ಲೆ ಅಂತರ್ಜಲ ಅಂತೇಳಿ ಕೆರೆಗಳನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತೇಳಿ, ಸುಜಲ ನಮ್ಮ ಜಮೀನುಗಳು ಹೇಗೆ ಮಣ್ಣಿನ ಫಲವತ್ತತೆನ ಇದು ಮಾಡಬೇಕು, ಸಾಯಿಲ್ ಮಾಚನೆ ಹೇಗೆ ಮಾಡಬೇಕು, ಕೆರೆಗಳನ್ನ ಹೇಗೆ ಪುನಶ್ಚೇತನ ಮಾಡಬೇಕು ಅಂತೇಳಿ 2000 ಇಸ್ವಿಯಲ್ಲಿ SM ಕೃಷ್ಣ ಅವರನ್ನ ಭೇಟಿ ಮಾಡಿ ಒಂದು 150 ಪುಟಗಳಷ್ಟು ಒಂದು ವರದಿ ಕೊಟ್ಟಾಗ ಜಲಸಂಪನ್ಮೂಲ ಯೋಜನೆ, ಸುಜಲ ಯೋಜನೆ ತಗೊಂಬಂದರು. ಸುಮಾರು 8 ಜಿಲ್ಲೆಗಳಲ್ಲಿ ಅದೊಂದು ಪ್ರಾಯೋಗಿಕವಾಗಿ ಆಯಿತು. ಅದು ಸಮುದಾಯದ ಕೆರೆ ಆಗಿತ್ತು. ನಮ್ಮ ರಾಜಕಾರಣಿಗೆ, ಕಾಂಟ್ರಾಕ್ಟ್ಗಳಿಗೆ ಹಣ ಬೇಕಾಗಿತ್ತು. ಇದರಲ್ಲಿ ಹಣ ಸಿಗ್ತಾರೆ, ಸಮುದಾಯದ ಆ ಗ್ರಾಮದವರಿಗೆ ಕೊಡ್ತಾ ಇದ್ರು. ನಮಗೇನು ಹಣ ಸಿಗಲ್ಲ ಅಂತೇಳಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅದನ್ನ ಒಂದು ಫೇಕ್ ಪ್ರಾಜೆಕ್ಟು ಅಂತ ಹೇಳ್ಬಿಟ್ಟು ವರ್ಲ್ಡ್ ಬ್ಯಾಂಕು ಅದನ್ನ ಫೇಕ್ ಪ್ರಾಜೆಕ್ಟು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಎಲ್ಲ ಮಾಡಿ ಅದು ಮಾಡಲಿಲ್ಲ. ಇನ್ನೇನು ಮಾಡೋದು, ಕೆರೆಗಳಿಲ್ಲ, ಮತ್ತೇನು ಮಾಡೋದು? ನಾವು ಪರಮಶಿವರು 98 ವರ್ಷದ ಪರಮಶಿವರು ಈ ಬಯಲುಸೀಮೆಗೆ ನೀರು ತರಬೇಕು ಅಂತ ಸಾಕಷ್ಟು ಜನ ಪಶ್ಚಿಮ ಘಟ್ಟಗಳ ಪ್ರದೇಶ ಇದ್ದಾರೆ, ಅವರು ನಮಗೆ ನೀರು ಕೊಡೋದಿಲ್ಲ ಅಂತಾರೆ. ಬಟ್ ನಮ್ಮ ಬಯಲುಸೀಮೆಗೆ ಬಂದು ನೋಡಿದ್ರೆ ಅವ್ರ ಗೋಳು ಫ್ಲೋರೈಡ್ ಬಂದು 10 ವರ್ಷಕ್ಕೆ ಹಲ್ಲಿಗೆಲ್ಲ ಫ್ಲೋರೈಡ್ ಬಂದು ಉದುರೋಗುವಂಥದ್ದು. 10 ವರ್ಷದ ಮಗು 60 ವರ್ಷ
ವರ್ಷದ ರೀತಿಯಾಗಿ ಕಾಣಿಸ್ತುವಂಥ ಪರಿಸ್ಥಿತಿ ಬಹುಶಃ ಎಲ್ಲೂ ಕೂಡ ಇಲ್ಲ. ದುರಂತ ಕಥೆಗಳು ಸಾಕಷ್ಟು ಡಾಕ್ಯುಮೆಂಟರಿ ಮಾಡಿದ್ವಿ, ಸಾಕಷ್ಟು ಸರ್ಕಾರದ ಗಮನಕ್ಕೆ ತಂದ್ವಿ. ನೋಡಿ, ನಾವು ಪರೀಕ್ಷೆಯವರು ಎಲ್ಲಿ ಹೆಚ್ಚು ನೀರು ಅದನ್ನು ಕೊಡಿ, ನಮ್ಗೆ ಸಣ್ಣ ಪ್ರಮಾಣದ ನೀರು ಕೊಡಿ ಅಂತ ಹೇಳಿದ್ರು. ಅದು ಕೂಡ ಯೋಜನೆ ಹಳ್ಳ ಇಡಿಸ್ತಕ್ಕಂಥ ಆಯಿತು. ಈಗ ಅದು ಕೂಡ ಯೋಚನೆ ಮಾಡಿದ್ವಿ. ಮತ್ತೆ ನಾನು ಕೇಂದ್ರ ಸರ್ಕಾರಕ್ಕೆ ಕಳೆದ 10 ವರ್ಷದ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಏಕೆ ಅಂತ ಹೇಳಿದ್ರೆ, ನೋಡಿ, ಈ ದೇಶದಲ್ಲಿ 34 ನದಿಗಳನ್ನ, ಇದು ಜಲಸಂಪತ್ತು ದೇಶ, ಇದು 64,000 TMCಗೆ ಹೆಚ್ಚು ನೀರಿದೆ. ಆದರೆ ಇಲ್ಲಿವರೆಗೂ ಕೇವಲ 5,500 ಡ್ಯಾಮ್ಗಳಿದ್ದಾವೆ, 2 ಲಕ್ಷ ಕೆರೆಗಳಿದ್ದಾವೆ. ಎಲ್ಲ ಸೇರಿಸಿ ನಾವು ಬಳಕೆ ಮಾಡ್ತಾ ಇರೋದು, ಸಂಗ್ರಹ ಮಾಡ್ತಾ 19,000 TMC. ಇನ್ನು 50,000 TMCಗೆ ಹೆಚ್ಚು ನೀರು ಸಮುದ್ರ ಪಾಲಾಗ್ತದೆ. ಅದನ್ನು ಕೇಂದ್ರ ಸರ್ಕಾರ 1984ರಲ್ಲಿ ಒಂದಷ್ಟು ತಮಿಳುನಾಡು ರೈತರು ಸುಪ್ರೀಂ ಕೋರ್ಟ್ ಹೋದಾಗ ಸುಮಾರು ಸುದೀರ್ಘವಾಗಿ 28-30 ವರ್ಷಗಳು ಸುದೀರ್ಘವಾಗಿ ಸುಪ್ರೀಂ ಕೋರ್ಟಲ್ಲಿ ಇದಾಗಿ ಎನ್ವಿರಾನ್ಮೆಂಟಲ್ ಅಸೋಸಿಯೇಷನ್ಸ್ ಇರ್ಬೋದು, ಸಂಘ ಸಂಸ್ಥೆಗಳು, ಸುಮಾರು 33 ರಾಜ್ಯಗಳ ಇರಿಗೇಷನ್ ಸೆಕ್ಟರ್ ಸೇರಿ, ಹೌದು, ಈಗ ಜನಸಂಖ್ಯೆ ಬೆಳೆದಿದೆ, ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಡಿಫಿಸಿಟ್ ರಿವರ್ಸ್ ಇದೆ ಅದಕ್ಕೆ ಸರ್ಪ್ಲಸ್ ರಿವರ್ಸ್ನ ಇದು ಮಾಡಬೇಕು ಅಂತೇಳಿ 2017ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು 13 ವರ್ಷ ಆಗಿದೆ, ಇನ್ನೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ನೀರನ್ನ ಎಲ್ಲರಿಗೂ ಕೊಡಲಿಕ್ಕೆ ಇಲ್ಲಿವರೆಗೂ ಕೂಡ 70 ವರ್ಷ ಆದರೂ ಕೂಡ ನ್ಯಾಷನಲ್ ವಾಟರ್ ಆಗ್ತಿಲ್ಲ. ಈ ದೇಶದ ಜಲಸಂಪತ್ತನ್ನ, ಅಂತರ್ಜಲವನ್ನ, ಮೇಲ್ಮೈ ಜಲವನ್ನ ಎಲ್ಲ ರಾಜ್ಯಗಳಿಗೂ ಹಂಚತಕ್ಕಂಥ ಕಾನೂನು ಇಲ್ಲಿವರೆಗೂ ಇಲ್ಲ. ಅಂದ್ರೆ ಯಾವ ಮಟ್ಟದ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇದೆ? ನಿಜವಾಗ್ಲೂ ಇದಂತೂ 10 ವರ್ಷದಿಂದ ನಾನು ಪ್ರಧಾನಮಂತ್ರಿಗಳಿಗೆ ನಿರಂತರವಾಗಿ ಜಲಸಂಪನ್ಮೂಲ ಕೊಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಗ್ತದೆ. ಕಾರಣ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೊಟ್ಟಾಗ ಕೂಡ ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಗೊತ್ತಿರಬೇಕು. 1956ರಲ್ಲಿ ಆ ಸ್ಟೇಟ್ಗೆ ನೀರು ಅಂತಕ್ಕಂಥ ಸ್ಟೇಟ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ಸ್ ಕೊಟ್ಟ ಮೇಲೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ 34 ನದಿಗಳು ವಿವಾದಗಳನ್ನು ಮಾಡಿ ಅದಕ್ಕೊಂದು ಟ್ರಿಬ್ಯುನಲ್, ಅದಕ್ಕೊಂದು ಅಡ್ವೊಕೇಟ್ಸು, ಲಾಯರ್ಸು, ಸಾವಿರಾರು ಕೋಟಿ ತೀರ್ಮಾನ ಆಗೋದೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೂ ಹಲವಾರು 34 ನದಿಗಳು ಇವಾಗಲೂ ಡಿಸ್ಪ್ಯೂಟ್ಸ್ ಇದಾವೆ, ಟ್ರಿಬ್ಯುನಲ್ಸ್ ಇದಾವೆ. ಪ್ರತಿ ವರ್ಷ 100 ಕೋಟಿ, 1000 ಕೋಟಿ ಎಲ್ಲ ರಾಜ್ಯಗಳಿಂದ ಹಣ ಕೊಡ್ತಾನೆ ಇದ್ದಾರೆ. ಯಾವುದು ನೀರಿನ ವ್ಯಾಜ್ಯಗಳು ಪರಿಹಾರ ಆಗಲಿಲ್ಲ. ಈ ಜಲಸಂಪತ್ತು ದೇಶದಲ್ಲಿ ನೀರಿಗಾಗಿ ಕಿತ್ತಾಡುವಂಥದ್ದು ಒಬ್ಬೊಂದು ರಾಜ್ಯಗಳ ನಡುವೆ. ನಮ್ಮಿಂದ ತಮಿಳುನಾಡು ನಾವು ವ್ಯಾಜ್ಯ, ತೆಲಂಗಾಣ ನಾವು ವ್ಯಾಜ್ಯ, ನಾವು ಗೋವಾ ವ್ಯಾಜ್ಯ. ಇದೊಂದು ದೌರ್ಭಾಗ್ಯ. ಅತ್ಯಂತ ಜಲಸಂಪತ್ತು ದೇಶ ಆದರೂ ಕೂಡ ನೀರಿನ ಹೆಸರಲ್ಲಿ ರಾಜಕಾರಣ ಮಾಡ್ತಕ್ಕಂಥವರು ರಾಜಕಾರಣಿಗಳು ಲೋಯರ್ ರೇಪರ್ ಸ್ಟೇಟ್ಸ್, ಅಪ್ಪರ್ ರೇಪರ್ ಸ್ಟೇಟ್ಸ್ ಒಂದು ಸಣ್ಣ ಡ್ಯಾಮ್ ಕಟ್ಟಂಗಿಲ್ಲ. ನೋಡಿ, ಈಗ ಮೇಕೆದಾಟು ಕಟ್ತೀವಿ ಅಂತೇಳಿ ಕೆಲ ಹಿಂದಿನ ಸರ್ಕಾರ ಬಂದು ಒಂದು ಕಲ್ಲು ಹಾಕ್ಲಿಕ್ಕಾಗಲ್ಲ. ಯಾಕಂದ್ರೆ ಕಾನೂನು ಇಲ್ಲ. ಪ್ರತಿಯೊಬ್ಬರಿಗೂ ಮೇಲ್ಮೈ ಜಲ, ಅಂತರ್ಜಲ ಸಮಾನವಾಗಿ ಕೊಡಬೇಕು. ಇದೆಲ್ಲ ಫೆಡರಲ್ ಸಿಸ್ಟಮ್ ಎಲ್ಲ ಪ್ರತಿಯೊಬ್ಬರು ಹಣದ ಬದುಕುವಂತ ಸೃಷ್ಟಿಯಲ್ಲಿ ಮಾಡಲಿಲ್ಲ. ನೋಡಿ, ಈ ಬಗ್ಗೆ ಸಾಕಷ್ಟು ಪತ್ರವ್ಯವಹಾರ ಮಾಡಿದ್ದೀನಿ. ಈ ಕೊನೆ ಹಂತಕ್ಕೆ ಬಂದು ನಾನು ಮೈಕ್ರೋವೇವ್ ವಾಟರ್ ಬಡ್ಜೆಟಿಂಗ್ ಮಾಡಬೇಕು. ಪ್ರತಿ ಹಳ್ಳಿ, ಪ್ರತಿ ಗ್ರಾಮಕ್ಕೆ ಒಂದು ವಾಟರ್ ಬಡ್ಜೆಟಿಂಗ್ ಮಾಡಬೇಕು. ಇಡೀ ರಾಜ್ಯದ್ದು ಏನು 27,000 ಗ್ರಾಮಗಳಿದ್ದಾವೆ, ಸುಮಾರು 6,000 ಗ್ರಾಮ ಪಂಚಾಯತಿಗಳಿವೆ. ಪ್ರತಿ ಹಳ್ಳಿಗೆ ಒಂದು ವಾಟರ್ ಬಡ್ಜೆಟಿಂಗ್. ಆ ಗ್ರಾಮದಲ್ಲಿ ಮಳೆ ಎಷ್ಟಾಗ್ತದೆ, ಕುಡಿಯುವ ನೀರಿಗೆ ಎಷ್ಟು ಖರ್ಚಾಗ್ತದೆ, ವ್ಯವಸಾಯಕ್ಕೆ ಎಷ್ಟಾಗ್ತದೆ, ಡಿಫಿಸಿಟ್ ಇದೆಯಾ, ಸರ್ಪ್ಲಸ್ ಇದೆಯಾ, ಮತ್ತೆ ಆ ಗ್ರಾಮಕ್ಕೆ ಒಂದು ಇರಿಗೇಷನ್ ಪ್ಲಾನ್, ಒಂದು ಅಗ್ರಿಕಲ್ಚರ್ ಪ್ಲಾನ್, ಒಂದು ಫಾರೆಸ್ಟ್ ಪ್ಲಾನ್, ಒಂದು ಪವರ್ ಪ್ಲಾನ್, ಸುಸ್ಥಿರವಾದ ಅಭಿವೃದ್ಧಿ. ಸೊ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ 3 ಲಕ್ಷ 4 ಲಕ್ಷ ಕೋಟಿ, ಕೇಂದ್ರ ಸರ್ಕಾರದ್ದು 55 ಲಕ್ಷ ಕೋಟಿ ಎಲ್ಲೋಗ್ತಾ ಇದೆ. 70 ವರ್ಷಗಳಾದ್ರೂ ಕೂಡ ಸ್ವಚ್ಛವಾದ ನೀರಿಲ್ಲ. ರೈತರು ವ್ಯವಸಾಯ ಮಾಡಿ ನೀರಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಪ್ರತಿ ಗ್ರಾಮಕ್ಕೂ ಒಂದು ಇದಿರಬೇಕು, ವಾಟರ್ ಬಡ್ಜೆಟ್ ಇರಬೇಕು, ಮತ್ತು ಫೈನಾನ್ಷಿಯಲ್ ಬಜೆಟ್. ನೀವು ಆ AC ರೂಮ್ಗಳನ್ನು ಮಾಡ್ತಕ್ಕಂಥ ಯೋಜನೆಗಳೆಲ್ಲ ಆ ಗ್ರಾಮ ಮಟ್ಟದಲ್ಲೇ ನಮ್ಗೆ ಈ ಥರ ಯೋಜನೆಗಳಾಗಬೇಕು, ಕೃಷಿಯಲ್ಲಿ ಈ ಥರ ಯೋಜನೆ ಆಗಬೇಕು, ನೀರಾವರಿ ಈ ಥರ ಆಗಬೇಕು, ಫಾರೆಸ್ಟ್ ಪ್ಲಾನ್ ಈ ಥರ ಆಗಬೇಕು, ಪವರ್ ಪ್ಲಾನ್ ಈ ಥರ ಆಗಬೇಕು. ಈ ಥರ ಗ್ರಾಮದಲ್ಲಿ ಯೋಜನೆಯನ್ನ ಮಾಡಿ ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದಿಂದ ಪ್ರಪೋಸಲ್ ಕಳಿಸಿ ಅದಕ್ಕಂತೆ ಹಣ ಬಿಡುಗಡೆ ಬೇಕು. ಅಲ್ಲಿ ಯಾರು ಇಲ್ಲಿ ಸಮಸ್ಯೆ ಏನಿದೆ ಅಂತ ಗೊತ್ತಿಲ್ಲ. ಯಾರೋ IAS ಆಫೀಸರ್ ಒಂದಷ್ಟು ಪ್ಲಾನಿಂಗ್ ಕಮಿಷನ್ ಹಾಕ್ತಾರೆ, ಇದಕ್ಕೆ ಇಷ್ಟ ಹಾಕು, ಇದಕ್ಕೆ ಹಾಕೋ. ಆ MLA ಅದು MLA ಹಾಕಿದ್ರೆ ಬರೋದಿಲ್ಲ. ಬಾಯಿ ಸತ್ತೋಗಿದ್ರೆ ಅಲ್ಲಿ ಆ ಗ್ರಾಮಕ್ಕೆ ತಾಲೂಕು ಕಾನ್ಸ್ಟಿಟ್ಯೂಷನ್ ಹಣನೇ ಬರೋದಿಲ್ಲ. ಎಷ್ಟು ಅಸಮಾಧಾನ ಇದೆ ಅಂತಂದ್ರೆ, ಕೆಲವು ನೋಡಿ ಗುಲ್ಬರ್ಗ ಕಡೆ ಅಭಿವೃದ್ಧಿನೇ ಆಗಿಲ್ಲ, ಒಂದು ಕಡೆ ಯಥೇಚ್ಛವಾದ ಅಭಿವೃದ್ಧಿ. ಈ ತರ ತಾರತಮ್ಯ ಆಗಿದೆ. ಒಂದು ಪಾಲಿಸಿ ಆಗಬೇಕು. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಒಂದು ಸಮಗ್ರವಾದ ಒಂದು ದಿವಸ ಚರ್ಚೆ ಮಾಡೋಣ. ಯಾವ ತರ ಇದು ಕೇಂದ್ರ ರಾಜ್ಯ ಸರ್ಕಾರಗಳು ಸಮಗ್ರವಾಗಿ ವಿಲೇಜ್ ಲೆವೆಲ್ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೆ 1 ರಿಂದ 2 ಕೋಟಿ ಬರ್ತದೆ ಹಣ. ಅದನ್ನ
ಇದನ್ನ ಸಮಗ್ರವಾಗಿ ಕೇಂದ್ರ ಸರ್ಕಾರದ ಒಂದು ಕನಿಷ್ಠ ಮಟ್ಟ ನಾವು ಎಲ್ಲ ಸುಮಾರು 5 ಲಕ್ಷ ಹಳ್ಳಿಗಳು ಅಂತಿದ್ರೆ ಒಂದೊಂದು ಹಳ್ಳಿಗೆ 50 ಕೋಟಿ ಬರ್ತದೆ ಹಣ. ಸಮಗ್ರವಾಗಿ ನೀರು, ಕೃಷಿ, ವಿದ್ಯುತ್ ಸ್ವಯಂ ಪ್ರತಿಪತ್ತಿಯವಾಗಿ ಯಾಕೆ ನಾವು ಪ್ಲಾನಿಂಗ್ ಮಾಡಬಹುದು? ಅದ್ರ ಪ್ರಕಾರ ನಾವು ಅಭಿವೃದ್ಧಿಯನ್ನು ಯಾಕೆ ಮಾಡಬಹುದು? ಇಷ್ಟು ವರ್ಷ ಬೇಕಾ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ? ನಿಜವಾಗ್ಲೂ ಇದ್ರ ಬಗ್ಗೆ ಸಮಗ್ರ ಚಿಂತನೆ ಆಗ್ಬೇಕಾಗ್ತದೆ. ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾನು 26 ವರ್ಷದಿಂದಲೇ ನಾನು ಪುಸ್ತಕದಲ್ಲಿ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನ ಹೇಳಿ ನೋಡ್ತಾ ಇದ್ದಾರೆ ಬಗ್ಗೆ ನಿಜವಾಗ್ಲೂ ಬಂದ್ವಿ ಓದ್ಬೇಕಲ್ಲ, ನನಗೆ ಸಾಕಾಗೋಗಿದೆ. ಪ್ರತಿಯೊಬ್ಬರ ಗಲಾಟೆ ಮಾಡಿದ್ದೀನಿ. ಕಳೆದ ಬಂಗಾರಪ್ಪನ ಕಾಲದಿಂದ ಈಗಿನ ಸಿದ್ದರಾಮಯ್ಯವರೆಗೂ ವಿಧಾನಸೌಧದಲ್ಲೇ ಗಲಾಟೆ ಮಾಡಿದ್ದೀನಿ. ನಾನು ಪ್ರತಿಯೊಬ್ಬರು ಗಲಾಟೆ ಮಾಡಿದ್ದೀನಿ. ನಾವು ನಮ್ಮ ಹಕ್ಕುಗಳನ್ನ ನಮ್ಮ ಬದುಕನ್ನು ಕೊಡಿ. ನಾವು ಟ್ಯಾಕ್ಸ್ ಬೇಸ್ ಮನಿ ನಮ್ಗೆ ಕೇಳೋದೇ ಇಲ್ಲ. ನಿಮ್ಗೆ ಇಷ್ಟ ಬಂದಾಗ ಯೋಜನೆ ರೂಪದಲ್ಲಿ ಎಷ್ಟು ಒಳ್ಳೆ ಹೊಡೆದ್ರೆ ಗೊತ್ತಿಲ್ಲ. ಸ್ನೇಹಿತರೆ, ಒಂದೇ ಒಂದು ಯೋಜನೆ ಹೇಳ್ತೀನಿ. ನಮ್ಮ ಬಯಲುಸೀಮೆಗೆ 33,000 ಕೋಟಿ ಖರ್ಚು ಮಾಡಿ ಎತ್ತಿನೊಳಗೆ ತರ್ತಾ ಇದ್ದಾರೆ. ಆ ಯೋಜನೆ ನಾವೇ ರೂಪಕಲ್ಪನೆ ಕೊಟ್ಟಿದ್ರು. ಅಲ್ಲಿ ನೀರಿಲ್ಲ, 9 TMCಗೂ ಇಲ್ಲ. 24 TMCಗೆ ಈ 34 ತಾಲೂಕಿಗೆ 34 ಅರ್ಧ TMCದಂಗೆ ನಮ್ಗೆ ಆಸೆ ಆಗ್ತದೆ. ಶಿವಮೊಗ್ಗದಾಗಿ ಸರ್ ನಮ್ಮ ಚಿಕ್ಕಬಳ್ಳಾಪುರ 4,000 ಕೆರೆಗಳಿದ್ದಾವೆ, 200 ಚಿಲ್ಲರೆ ಕೊಡ್ತಾ ಇದ್ದಾರೆ. ಇನ್ನ 3,800 ಕೆರೆಗಳು ಸುಮ್ಮನೆ ಇರ್ತಾರ. ಅಷ್ಟು ಜನ ಕೊಟ್ಟು ನೀವು ಪಕ್ಕದಲ್ಲಿ 110 ಜನ ಇದ್ದೀವಿ. 4 ಜನಕ್ಕೆ ಬಡಿಸಿ ನೀವು ಇನ್ನೊಬ್ರಿಗೆ ಸುಮ್ಮನೆ ಇದ್ರೆ ತಟ್ಟೆಯಲ್ಲಿ ಕಿತ್ಕೊಳ್ಳೋದಿಲ್ವಾ? ನಿಜವಾಗ್ಲೂ ಆ ನೀರು ಕೊಡೋ ಯೋಜನೆಗಳಲ್ಲಿ ಹಣ ಹೋದ್ರೆ ಹೋಗಿ ನಮ್ಮ ಕನಸುಗಳನ್ನ ನಾಶ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ತರ ಹೇಳ್ಬೇಕು, ನನ್ನ ಹೋಗು ಇದು ಹೇಳ್ಕೊಳಕ್ ಆಗೋದಿಲ್ಲ. ಅರ್ಧ ಗಂಟೆಯಲ್ಲಿ ತುಂಬಾ ಮನಸ್ಸು ನೋವಿದೆ. ದಯಮಾಡಿ ಕನಿಷ್ಠ ನನಗೆ 2-3 ಗಂಟೆ ಹೊತ್ತು ಸರ್ಕಾರದಲ್ಲಿ ಯಾವ ಚಿಂತನೆ ಇಲ್ಲ. ಜನರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸು ಹೊತ್ತು ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳು ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ NGOಗಳು ನಮ್ಗೆ ಏನು ಪ್ರತಿಫಲ, ನಮ್ಗೇನು ಸರ್ಕಾರದ ನಿರೀಕ್ಷೆ ಮಾಡಿಲ್ಲ. ನಾವ್ ಏನಕ್ಕೆ ಸಮಾಜ ಚೆನ್ನಾಗಿರ್ಬೇಕು, ಇವತ್ತಿಂದ ನಾಳೆ ಚೆನ್ನಾಗಿರ್ಬೇಕು, ಸಮಾಜ ರೈತ ಚೆನ್ನಾಗಿರ್ಬೇಕು ಅಂತ. ಕಳೆದ 15 ವರ್ಷದಲ್ಲಿ ಸುಮಾರು 3 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 200 ದೇಶಗಳಲ್ಲಿ ಯಾರು ರೈತ 200 ದೇಶಗಳಲ್ಲಿ 3.5 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಈ ಪ್ರಪಂಚದಲ್ಲೇ ಇಲ್ಲ. ಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ರೈಲು ಚೆನ್ನಾಗಿ ತುಂಬಾ ಕಾಣೆ ಇದಾವೆ. ಈ ಅಲ್ಲಿ ಹೋಗಿ ವೃದ್ಧಾಶ್ರಮಗಳಾಗಿದ್ದಾವೆ. ಅಲ್ಲಿ ಮಕ್ಕಳೆಲ್ಲ ಬೆಂಗಳೂರು ಬರ್ತಾರೆ, ಅಲ್ಲಿ ನೀರಿಲ್ಲ, ಬೆಳೆ ಇಲ್ಲ, ಮುಸ್ಲಿಂ ಜೋಳ 2,000